ಸಿಎಂ ಸಿದ್ದರಾಮಯ್ಯನವರು ಮೂಡಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಡಿ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಮೂಡಾ ಹಗರಣದ ತೂಗುಗತ್ತಿ ತೂಗ್ತಾ ಇದೆ. ಈಗಾಗಲೇ ಇಡಿ ಅಧಿಕಾರಿಗಳಿಂದ ಸಿದ್ದರಾಮಯ್ಯ ಆಪ್ತರ ವಿಚಾರಣೆ ನಡೆದಿದೆ. ಸಿಎಂ ಕುಟುಂಬದವರಿಗೂ ಇಡಿ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ಇತ್ತ ಲೋಕಾಯುಕ್ತದಿಂದಲೂ ಕೂಡ ಮೂಡಾ ಹಗರಣಗಳ ತನಿಖೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರನ್ನ ಹಣಿಯಲು ಕೇಂದ್ರ ಪ್ರಯತ್ನ ಎಂಬಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಇತ್ತ ರಾಜ್ಯ ಬಿಜೆಪಿ ನಾಯಕರಿಗೆ ಟಾಂಗ್ ನೀಡಲು ಕೈ ಸಜ್ಜಾಗಿದೆ. ಕೋವಿಡ್ ಸಂದರ್ಭದಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ತನಿಖೆಗೆ ಸೂಕ್ತ ಸಮಿತಿಯನ್ನು ರಚಿಸಲು ಸಂಪುಟದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮೈತ್ರಿ ತಂತ್ರಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿತಂತ್ರವನ್ನು ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮೂಡಾ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಹಗರಣದ ತೂಗುಗತ್ತಿ ತೂಗ್ತಾ ಇದೆ. ಈಗಾಗಲೇ ಇಡಿ ಅಧಿಕಾರಿಗಳಿಂದ ಸಿದ್ದರಾಮಯ್ಯ ಆಪ್ತರ ವಿಚಾರಣೆ ನಡೆದಿರುವಂಥದ್ದು. ಸಿಎಂ ಕುಟುಂಬದವರಿಗೂ ಕೂಡ ಇಡಿ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ಇತ್ತ ಲೋಕಾಯುಕ್ತದಿಂದಲೂ ಕೂಡ ಮೂಡಾ ಹಗರಣಗಳ ತನಿಖೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯನವರನ್ನ ಹಣಿಯಲು ಕೇಂದ್ರ ಪ್ರಯತ್ನ ಎಂಬಂತ ಆರೋಪ ಇದೆ. ಇತ್ತ ರಾಜ್ಯ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಡೋದಕ್ಕೆ ಕೈ ಸಜ್ಜಾಗ್ತಾ ಇದೆ. ಕೊರೋನಾ ಸಂದರ್ಭದಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ತನಿಖೆಗೆ ಸೂಕ್ತ ಸಮಿತಿ ರಚಿಸಲು ಸಂಪುಟದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮೈತ್ರಿ ತಂತ್ರಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿತಂತ್ರವನ್ನು ಎಣಿತಾ ಇದ್ದಾರೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತೂರ್. ನೇರ ಸಂಪರ್ಕದಲ್ಲಿ ಯಶಸ್ ಮೌತೂರ್. ಸಿಎಂ ಸಿದ್ದರಾಮಯ್ಯನವರು ಮೂಡಾ ಸಂಕಷ್ಟದಲ್ಲಿ ಸಿಲುಕಿರುವಂಥದ್ದು. ಈಗಾಗಲೇ ಇಡಿ ಅಧಿಕಾರಿಗಳಿಂದ ಸಿದ್ದರಾಮಯ್ಯ ಆಪ್ತರ ವಿಚಾರಣೆ ಆಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಸಿಎಂ ಕುಟುಂಬದವರಿಗೂ ಕೂಡ ನೋಟಿಸ್ ನೀಡುವಂತ ಸಾಧ್ಯತೆ ಇರುವಂಥದ್ದು. ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಅಂಕಿತ, ಭಾಳ ಪ್ರಮುಖವಾಗಿ ಈಗಾಗಲೇ ಏನು ರಾಜ್ಯ ಸರ್ಕಾರ ಹಲವು ರೀತಿಯಾದಂತಹ ಒಂದು ಹಗರಣ ಅಥವಾ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿದೆ. ಹೀಗಾಗಿ ಭಾಳ ಪ್ರಮುಖವಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುಟುಂಬ 14 ಸೈಟ್ಗಳನ್ನು ಮೂಡಾದಲ್ಲಿ ಪಡೆದಿರುವಂಥ ವಿಚಾರವಾಗಿ ಲೋಕಾಯುಕ್ತ ಇರ್ಬೋದು ಅಥವಾ ಈ ಒಂದು ಮೂಡಾ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಸಾಕಷ್ಟು ರೀತಿಯಾದಂತಹ ತನಿಖೆಯನ್ನು ಮಾಡ್ತಿದೆ. ಆದರೆ ಇದು ಮತ್ತೊಂದೆಡೆ ಆದರೆ ಏನು ಪ್ರತಿ ಸಮಾರಂಭದಲ್ಲಿ ಇರ್ಬೋದು ಅಥವಾ ಕಾಂಗ್ರೆಸ್ನ ನಾಯಕರು ಆರೋಪ ಮಾಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಏನು ಸಂಸ್ಥೆಗಳಿದೆ, ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಂಡು ಏನು ವಿರೋಧ ಪಕ್ಷದ ನಾಯಕರುಗಳನ್ನು ಈ ರೀತಿಯಾಗಿ ಹೆಣೆಯುವಂಥ ಕೆಲಸವನ್ನು BJP ಸರ್ಕಾರ ಮಾಡ್ತಿದೆ ಎನ್ನುವಂಥ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮೊನ್ನೆ ನಡೆದಂಥ ಸಮಾರಂಭಗಳಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಸಾಕಷ್ಟು ಜನ ನಾಯಕರುಗಳು ಕೂಡ ಈ ರೀತಿಯಾದಂಥ ಆರೋಪವನ್ನು ಮಾಡಿದ್ರು. ಆದರೆ ಈಗ ಏನು ಈಗಾಗಲೇ ನಿನ್ನೆಯಿಂದ ಕೂಡ ಸಾಕಷ್ಟು ಅಧಿಕಾರಿಗಳನ್ನು ಅಥವಾ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಆಪ್ತರನ್ನು ಕೂಡ ಈಗಾಗಲೇ ಇಡಿಯ ಅಧಿಕಾರಿಗಳು ಡ್ರಿಲ್ಲನ್ನು ಮಾಡಿದ್ದಾರೆ. ಆದರೆ ಇದಕ್ಕೆ ಪ್ರತಿತಂತ್ರವಾಗಿ ಕೋವಿಡ್ ಸಂದರ್ಭದಲ್ಲಿ ನಡೆದಿರುವಂತಹ ಏನು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ಎನ್ನುವಂಥ ಆರೋಪ ಇದೆ. ಆ ಒಂದು ಕೇಸನ್ನು ರಿಓಪನ್ ಮಾಡಿರ್ತಕ್ಕಂಥದ್ದು. ಆ ಒಂದು ಕೇಸ್ಗೆ ಈಗಾಗಲೇ ಏನು ಕುನ್ನಾರ್ ಅವರ ವರದಿಯನ್ನು ಕೂಡ ಈಗಾಗಲೇ ಸರ್ಕಾರ ಅಂಗೀಕಾರವನ್ನು ಮಾಡಿದೆ. ಆ ವರದಿಯನ್ನು ಈಗಾಗಲೇ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ವಿಶೇಷ SITಯನ್ನು ಅಥವಾ ತನಿಖಾ ಸಂಸ್ಥೆಯನ್ನು ರಚನೆ ಮಾಡ್ತಕ್ಕಂಥಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಅದಕ್ಕೆ ಏನು ಸಚಿವ ಸಂಪುಟ ಕೂಡ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ SIT ರಚನೆ ನಂತರ ನಿವೃತ್ತ ADGP ಅಥವಾ ಉನ್ನತ ಅಧಿಕಾರಿಯ ನೇತೃತ್ವದಲ್ಲಿ ಈಗಾಗಲೇ ಏನು ಆ ಒಂದು ತನಿಖೆಯನ್ನು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ರೂಪುರೇಷೆಗಳಾಗಿದೆ. ಹೀಗಾಗಿ ಈ ಒಂದು BJP ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ಒಂದು ಆರೋಪ ಏನಿದೆ, ಈ ಒಂದು SIT ಸಂಸ್ಥೆಯನ್ನು ಮಾಡಿ ಅಲ್ಲಿ ಬಂದಂತಹ ಸಾಕಷ್ಟು ಜನ ಮಾಜಿ ಮಿನಿಸ್ಟ್ರುಗಳಿರ್ಬೋದು ಅಥವಾ ಮಾಜಿ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಸಾಕಷ್ಟು ಜನರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಈಗ ಹೆಂಗೆ ಏನು ಕೇಂದ್ರ ತನಿಖಾ ಸಂಸ್ಥೆಗಳು ಸಾಕಷ್ಟು ನಾಯಕರುಗಳನ್ನ ಡ್ರಿಲ್ ಮಾಡ್ತಾಯಿದೆ, ಅದೇ ರೀತಿ ಪ್ರತ್ಯಸ್ತ್ರವನ್ನು ಬಿಡೋದಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಸಿದ್ಧರಾಗಿದ್ದಾರೆ. ಹೀಗಾಗಿ ಈ ಒಂದು ರಾಜಕೀಯ ನಾಯಕರುಗಳು ತಂತ್ರಕ್ಕೆ ಪ್ರತಿತಂತ್ರ ಎಳೆಯುವಂಥ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ ಅಂಕಿತ. ಧನ್ಯವಾದ ಯಶಸ್ ಮೌತೂರ್ ತಮ್ಮೆಲ್ಲ ಮಾಹಿತಿಗಾಗಿ.